ರೈತನನ್ನ ಯಾವತ್ತೂ ಕೂಡ ಅವಮಾನಿಸಬೇಡಿ, ಗೌರವಿಸಿ. ಅಲ್ಲ, malls is not only for people who are rich, it is for all. ಇದು ತಪ್ಪು ಮೇಡಮ್. ಹಳ್ಳಿ ಜನಕ್ಕೆ ಇದು ಮಾಡೋದು ತುಂಬಾ ಕೆಟ್ಟದು. ತಪ್ಪು ಅನ್ಸುತ್ತೆ. ಇದು ಕರ್ನಾಡಿನಲ್ಲಿ ಪಂಚೆಗೆ ದೊಡ್ಡ ಮಹತ್ವ ಇದೆ. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಒಂದು ಪಂಚೆಯನ್ನು ಅವಮಾನಿಸಿದ್ದಾರೆ. ಆ ಮಾಲ್ಗೆ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡೋದು. ಯಾಕಂದರೆ ನಮ್ಮ ಕರುನಾಡಿನ ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬರ್ತಿರ್ತಕ್ಕಂಥ ಒಬ್ಬ ರೈತನನ್ನು ಈ ರೀತಿ ಅವಮಾನಿಸಿರೋದು ತುಂಬ ಅವಹೇಳನಕಾರಿ. ನಾನು ನಿಮ್ಮಲ್ಲಿ ಆಗ್ರಹಿಸೋದಿಷ್ಟೇ, ಏನಿವತ್ತು ಮೈ ತುಂಬ ಹೆಣ್ಣುಮಕ್ಕಳು ಬಟ್ಟೆಯನ್ನು ಹಾಕ್ಕೊಂಬರ್ತಾರೆ, ಅಂಥವ್ರನ್ನ ಗೌರವಿಸಿ. ಯಾರು ಇವತ್ತು ಪಂಚೆಯನ್ನು ಉಟ್ಕೊಂಬಂದ್ರು ಅವ್ರನ್ನ ಅಂಥವ್ರನ್ನ ಗೌರವಿಸಿ. ನೀವು ಮೈ ಮೇಲೆ ಬಟ್ಟೆ ಹಾಕ್ಕೊಂಬರ್ದೇ ಇರೋವಂಥದ್ದು ಅಂಥವ್ರನ್ನ ಅವ್ರಿಗೆ ಗೌರವಿಸಿ, ಅಂಥವ್ರನ್ನ ದೊಡ್ಡ ಮಟ್ಟದಲ್ಲಿಟ್ಟು ಇವತ್ತು ರೈತಾಪಿ ವರ್ಗವನ್ನು ಏನಿವತ್ತು ನಮ್ಮನ್ನು ಪ್ರತಿನಿಧಿಸಿ ನಮಗೊಂದು ಅನ್ನವನ್ನು ನೀಡ್ತಾ ಇರ್ತಕ್ಕಂಥ ಅನ್ನದಾತನಿಗೆ ಇವತ್ತು ಅವನಿಗೆ ಬರೆ ಎಳೆದಿದ್ರ, ಮುಂದಿನ ದಿನಗಳಲ್ಲಿ ನಿಮಗೆ ಇದರ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಯಾಕಂದರೆ ಅನ್ನದಾತ ಇಲ್ಲದೇ ಇದ್ದರೆ ನೀವೆಲ್ಲ ಯಾರೂ ಇರಲಿಕ್ಕೆ ಇಚ್ಛೆನೇ ಪಡೋಲ್ಲ. ನಾವು ಇವತ್ತೇನಾದ್ರು ಬದುಕಿದ್ದೀವಿ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರೈತನನ್ನು ಯಾವತ್ತೂ ಕೂಡ ಅವಮಾನಿಸಬೇಡಿ, ಗೌರವಿಸಿ, ಪೂಜಿಸಿ. ಆವಾಗ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಯಾರು ಮೈ ತುಂಬ ಬಟ್ಟೆ ಹಾಕ್ಕೊಂಬರ್ತಾರೆ ಅಂಥವ್ರನ್ನ ಗೌರವಿಸಿ, ಯಾರು ಮೈ ತುಂಬ ಬಟ್ಟೆ ಹಾಕ್ಕೊಂಬರಲ್ಲ ಅಂಥವ್ರನ್ನ ಧಿಕ್ಕರಿಸಿ. ಇಷ್ಟು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಬಟ್ಟೆ ಹಾಕೊಂಡಿದ್ದನ್ನ ಒಳಗೆ ಬಿಡ್ತಾರೆ ಪಾಪ ರೈತರು. ಅದು ತುಂಬ ದೊಡ್ಡ ತಪ್ಪು, ಮಹಾ ತಪ್ಪಮ್ಮ. ಆ ಥರ ಮಾಡಿದ ತಪ್ಪು. ರೈತನನ್ನು ಯಾವತ್ತೂ ಕೂಡ ಅವಮಾನಿಸಬೇಡಿ, ಗೌರವಿಸಿ.